ಪ್ರೊಫೆಷನಲ್ ಲಾಯರ್ ಲಾಯರ್ ಆಯ್ತು ಕೇಸ್ ಆಯ್ತು ಹೆಂಗೋ ನೀವು ಲಾಯರ್ ಅಂತ ಒಪ್ಕೊಂಡ್ರಲ್ಲ ಯಾರೋ ಲಾಯರ್ ಅಲ್ಲ ಅಂತ ಇದ್ರು ನೀವು ಲಾಯರ್ ಅಂತ ಒಪ್ಕೊಂಡ್ರಲ್ಲ ಹೇಳಿ ಬಿಗ್ ಬಾಸ್ ತಂದು ಓಡ್ತಾ ಇತ್ತು ಸರ್ ಹಿಂದಿ ಬಿಗ್ ಬಾಸ್ ಅಲ್ಲಿ ಬರ್ತಾರೆ ಅಂತ ನೀವೇ ಹೇಳ್ಕೊಂಡಿಲ್ಲ ಇಲ್ಲ ಅದು ಸ್ವಲ್ಪ ಏನೋ ನಡೀತು ಬಟ್ ಕಾಲಕ್ರಮೇಣ ಅದು ಸ್ವಲ್ಪ ಕಳೆದ 22 ದಿವಸ ಲಾಸ್ಟ್ 22 ಡೇಸ್ ಇತ್ತು ಸೊ ಅದ್ರ ಬಗ್ಗೆ ಚರ್ಚೆಗಳು ಕೂಡ ಮಾಡಂಗಿಲ್ಲ ಇಟ್ಸ್ ಪಾರ್ಟ್ ಆಫ್ ಅಗ್ರಿಮೆಂಟ್ ಸೊ ಹಂಗಾಗಿ ಅದು ಆ ವಿಚಾರ ಕೂಡ ನಾನು ಮಾತಾಡಂಗಿಲ್ಲ ನೋಡೋಣ ಸಮಯ ಸಿಕ್ಕಿದಾಗ ಮುಂದಿನ ದಿನಗಳಲ್ಲಿ ಅವಕಾಶ ಸಿಕ್ಕಿದ್ರೆ ಅದ್ರ ಬಗ್ಗೆ ಹೇಳ್ತೀನಿ ನಾನು ಅಂದ್ರೆ ನೀವು ಒಂದ್ 22 ದಿನ ಇದೆ ಅಂತ ಹೇಳ್ಬಿಟ್ಟು ಹೋಗ್ಲಿಲ್ಲ ನೀವಾಗೆ ರಿಜೆಕ್ಟ್ ಮಾಡಿದೆ ಅವರಾಗೆ ಏನು ಇಲ್ಲ ಅದು ಆ ಕಡೆಯಿಂದ ಎಲ್ಲ ಮಾತುಕತೆ ಆಯ್ತು ಸ್ವಲ್ಪ ಡೇಟ್ಸು ಮತ್ತೆ ಬೇರೆ ಬೇರೆ ವಿಚಾರಗಳಿಂದ ಅದು ಹೆಲ್ಡಪ್ ಆಯ್ತು ನೋಡೋಣ ಅಕಸ್ಮಾತ್ ಅದೃಷ್ಟ ಭರವಸೆ ನೋಡೋಣ ಓಕೆ ಇವಾಗ ಸರ್ ಬಿಗ್ ಬಾಸ್ ಆಯ್ತು ಇವಾಗ ನಡೀತಾ ಇರೋ ಸಿಚುವೇಶನ್ ಏನಪ್ಪಾ ಅಂದ್ರೆ ಮೊನ್ನೆ ನೀವು ನೋಡ್ದಂಗೆ CM ಸಿದ್ದರಾಮಯ್ಯ ಅವರು DC ಅವ್ರಿಗೆ ಒಂದು ಏನಂತಾರ ಅವಮಾನ ತರ ಮಾಡಿದ್ರು ಅಂತ ಅನ್ಸುತ್ತಾ ನೋಡಿದ್ರ ಸರ್ ಇಲ್ಲ ನೋಡಿ ಅಧಿಕಾರಿಗಳು ಆಕ್ಟಿವ್ ಆಗಿರ್ಬೇಕು ಒಬ್ಬ CM ಅಲ್ಲಿ ಇದ್ದಾಗ ಈಗ 6 ಕೋಟಿ ಜನರಿಗೆ ಒಬ್ಬ CM ಸಂಬಂಧಪಟ್ಟಂತ DC ಆಕ್ಟಿವ್ ಆಗಿರ್ಬೇಕು ಯಾಕಂದ್ರೆ ಈಸ್ ಒಂದು ಪ್ರೋಟೋಕಾಲ್ ಮೇನ್ ಆಫೀಸರ್ ಸೊ ಅವರಲ್ಲಿ ಬೇಜವಾಬ್ದಾರಿ ತರ ನೋಡಿಸಬಾರ್ದಾಗಿತ್ತು ಅದಕ್ಕೆ ಜಾತಿ ಧರ್ಮ ಎಲ್ಲ ತರದ್ ಅಂತಿಲ್ದಂಗೆ ಅವಶ್ಯಕತೆ ಇಲ್ಲ ಸರ್ ಅದನ್ನ ಆ ರೀತಿ ಆದ್ರೆ ಇವತ್ತು ಬೆಂಗಳೂರಲ್ಲಿ ರಾಮಮೂರ್ತಿ ನಗರ ಲಿಮಿಟ್ಸ್ ಅಲ್ಲಿ ಒಂದು ನೇಪಾಳಿ ಹೆಣ್ಮಗಳದು ಅತ್ಯಾಚಾರ ಆಗಿದೆ ಸೊ ಅದ್ರ ಬಗ್ಗೆ ಯಾಕೆ ಮಾತಾಡಲ್ಲ ದನದ ಬಗ್ಗೆ ಹೇಳ್ತಾರೆ ದನದ ಬಗ್ಗೆ ಖಂಡಿತವಾಗಿ ಗೊತ್ತಿಲ್ಲ ಯಾರು ಮಾಡಿದ್ರು ಅಂತ ಖಂಡಿತವಾಗಿ ಪ್ರಾಣಿಗಳ ಕ್ರೂರತೆ ಬಗ್ಗೆ ನಮ್ಗೆ ಆಕ್ಷೇಪಣೆ ಇದೆ ಯಾರೇ ಮಾಡಿದ್ರು ಕೂಡ ತಪ್ಪದು ಪ್ರಾಣಿಗಳಿಗೆ ಮೂಕ ಜೀವಿಗಳವು ಅವಿಗೆ ಬಾಯಿ ಬಿಟ್ಟು ಹೇಳಲಿಕ್ಕಾಗಲ್ಲ ಅಂತ ಪ್ರಾಣಿಗಳ ಮೇಲೆ ಅನ್ವಾಂಟೆಡ್ ಆಯ್ತು ಅಂತಂದ್ರೆ ಅದಕ್ಕೆ ಕಾನೂನು ಕ್ರಮ ತಗೊಳ್ಳೇಬೇಕು ಬಟ್ ಪ್ರಶ್ನೆ ಏನಪ್ಪಾ ಅಂತಂದ್ರೆ ಪ್ರಾಣಿಗಳಾಗಿರ್ಬೋದು ಅಥವಾ ಮನುಷ್ಯನೇ ಆಗಿರ್ಬೋದು ಅವ್ರಿಗೆ ಎಲ್ಲರಿಗೂ ಒಂದು ವ್ಯಾಲ್ಯೂ ಅಂತ ಇದ್ದೇ ಇರ್ತದೆ ಮಕ್ಕಳ ಮೇಲೆ ಅತ್ಯಾಚಾರ ಆಗ್ತಾ ಇದೆ ಅಂತಂದ್ರೆ ನಾವುಗಳು ನಮ್ಮ ಸಮಾಜವನ್ನ ಎಲ್ಲಿ ತಗೊಂಡು ಹೋಗ್ತಾ ಇದ್ದೀವಿ ಯಾವ ಕಡೆ ದಿಕ್ಕು ತಗೊಂಡು ಹೋಗ್ತಾ ಇದೀವಿ ಅನ್ನೋ ಒಂದು ಪ್ರಶ್ನೆ ಅದು ಬ್ಯಾಂಗ್ಳೂರ್ ಅನ್ನೋ ಸಿಟಿನಲ್ಲಿ ಇವತ್ತು ಮಕ್ಕಳ ರಕ್ಷಣಾ ಆಯೋಗ ಆಗಿರ್ಬೋದು ಸಂಬಂಧಪಟ್ಟಂತ ಪೊಲೀಸ್ ಆಗಿರ್ಬೋದು ಮತ್ತೆ ಇದೆಲ್ಲ ನಿಲ್ಲಬೇಕು ಇದಕ್ಕೆ ನಿಲ್ಲೋ ಅಂತ ಕಡೆಗೆ ಕೆಲಸ ಮಾಡ್ಬೇಕಾಗಿತ್ತು ನಾವೆಲ್ಲ ಓಕೆ ಸರಿ ಅದ್ರ ಜೊತೆಗೆ ಇನ್ನೊಂದು ಸರ್ ನೀವು ಬಿಗ್ ಬಾಸ್ ಅಲ್ಲಿ ಇದ್ದಾಗ ಒಂದ್ ಬಂತು ಮಾತು ಲಾಯರ್ ಜಗದೀಶ್ ಅವರು ಲಾಯರ್ ಎಲ್ಲ ಇದು ಫೇಕ್ ಮಾಡಿದ್ದಾರೆ ಅಂತ ಹೇಳಿ ನೀವು ಕೂಡ ಯಾರು ಕೂಡ ಕೇಳ್ಬೇಕಲ್ವಾ ಡಾಕ್ ಹೇಳ್ಕೊಂಡ್ ಸುಮ್ಮನೆ ಬಾಯಲ್ಲಿ ಹೇಳ್ಬಿಟ್ರೆ ಹೆಂಗೆ ಏನ್ ಫೇಕ್ ಮಾಡಿದ್ದೀನಿ ತಂದಿಕ್ಬೇಕಲ್ಲ ನಿಮ್ಮ ಹತ್ರ ತಂದು ನಿಮ್ಗೆ ಒಂದು ಕಾಪಿ ಕೊಟ್ರೆ ತಗೊಂಡ್ ತೋರಿಸ್ಬೋದು ನಮ್ಗೆ ಪ್ರಶ್ನೆ ಕೇಳ್ಬೋದು ದಾಖಲೆನೇ ಇರಲ್ಲ ಎವಿಡೆನ್ಸ್ ಇರಲ್ಲ ಏನೋ ಬಾಯಿಗೆ ಬಂದಂಗೆ ಏನೋ ಹೇಳ್ಬೋದು ನನ್ನ ಮನುಷ್ಯನೂ ಅಲ್ಲ ಅಂತಾರ ನಾನು ಮನುಷ್ಯ ಅಲ್ವಾಗಾರೆ ಈಗ ಯಾರೇ ಅಲಿಗೇಷನ್ ಮಾಡಿದ್ರು ಈಗ ಬೊಮ್ಮಾಯಿ ಅಲಿಗೇಷನ್ ಮಾಡ್ತಾ ಇದ್ದಾನೆ ಬೊಮ್ಮಾಯಿ ಅಶೋಕ್ನು ಆಮೇಲೆ ಇನ್ನು ಯಾರು HD ಕುಮಾರಸ್ವಾಮಿ 60% ಕಮಿಷನ್ ಕೊಡ್ತಾ ಇದಾರೆ ಅಂತ ದಾಖಲೆ ತಗೊಂಡ್ಬಂದಿಕ್ಕಿ ಬೇಡ ಅಂದ್ರೆ ಯಾರು ನಿಮ್ಗೆ ಹಿಟ್ ಅಂಡ್ ರನ್ ಕೇಸಿಗೆ ಯಾಕೆ ಹಾಕ್ತೀರಾ ಗಾಳಿಯಲ್ಲಿ ಗುಂಡಾಗ ಹೊಡೆಯೋ ಕೆಲಸಗಳು ಯಾಕೆ ಮಾಡ್ತೀರಾ ಆಮೇಲೆ ಎಲ್ಲದಕ್ಕಿಂತ ಮುಂಚಾಗಿ ಬೊಮ್ಮಾಯಿ ಹೇಳಿದ ಅದನ್ನೇ 60% ಕೇಳ್ತಾರೆ ದಾಖಲೆ ನಮ್ಮ ಹತ್ರ ಇಲ್ಲಿದೆ ಅಂತಾನೆ ದಾಖಲೆ ಇಲ್ಲ ಆದ್ಮೇಲೆ ನಿನ್ ಗೆಣಸ್ ಕೇಳಕ ಕೇಳಿ ಮಾತಾಡ್ಬೇಕು ಇವನು ಒಬ್ಬ ಮಾಜಿ ಮುಖ್ಯಮಂತ್ರಿ ಹೋಗಿ ಸ್ಟೇ ತಗೊಂಬಂದವನೆ ಏನಕ್ಕೆ ಅಂದ್ರೆ ಫಸ್ಟ್ ಅದಕ್ಕೆ ಉತ್ತರ ಕೊಡ್ಲಿ ಆಮೇಲೆ 60% ಬಗ್ಗೆ ಮಾತಾಡ್ಲಿ ನೈತಿಕತೆನೇ ಇಲ್ಲ ಅವನಿಗೆ ಒಬ್ಬ ಮಾಜಿ ಮುಖ್ಯಮಂತ್ರಿಯಾಗಿ ತನ್ನ ವಿರುದ್ಧವಾಗಿ ಯಾರೋ ಪಬ್ಲಿಷ್ ಮಾಡ್ಬಿಡ್ತಾರೆ ಅಂತ ಹೋಗ್ಬಿಟ್ಟು ಸ್ಟೇ ತಗೊಂಬಂದವನೆ ಏನ್ ನೈತಿಕತೆ ಇದೆ ಅವನಿಗೆ ನೋಡಿ ಮನೆ ಜನ ಮೆಟ್ಟು ನೋಡ್ಕೊಂಡು ಹೊಡಿಯಬೇಕು ಹಂಗೆ ಉತ್ತರ ಕೊಟ್ರು ಮಗನ್ ನಿಲ್ಸಿದಾಗ ಸ್ವತಃ ಅವ್ರ ತಂದೆ ಮುಖ್ಯಮಂತ್ರಿ ಮಾಜಿ ಮುಖ್ಯಮಂತ್ರಿ ತಾನು ಮುಖ್ಯಮಂತ್ರಿ ಮಗನ ಸೋಲ್ಸಿದ್ರು ಈ ಕಡೆ ನಮ್ಮ ಇದರಲ್ಲಿ ಐ ಥಿಂಕ್ ಇಲ್ಲಿ ರಾಮನಗರ ಪಕ್ಕದಲ್ಲಿ ಚನ್ನಪಟ್ಟಣದಲ್ಲಿ ಒಬ್ಬ ಮಾಜಿ ಪ್ರಧಾನ ಮಂತ್ರಿ ಮೊಮ್ಮಗ ಮಾಜಿ ಮುಖ್ಯಮಂತ್ರಿ ಮೊಮ್ಮಗನ್ ಸೋಲಿಸ್ತಾರೆ ಶಿಗ್ಗಾವಿನಲ್ಲಿ ಮಾಜಿ ಮುಖ್ಯಮಂತ್ರಿ ಮೊಮ್ಮಗ ಮಾಜಿ ಮುಖ್ಯಮಂತ್ರಿ ಮಗನ್ನ ಭರತ ಬೊಮ್ಮಾಯಿನ ಸೋಲಿಸ್ತಾರೆ ಜನರು ಯಾರು ದಡ್ರಲ್ಲ ಸರ್ ಇವ್ರ ನಾಟಕಗಳು ಬಯಲು ನಾಟಕಗಳಾಗ್ಬಿಟ್ಟವೆ ಈ ನಾಟಕಗಳು ಯಾವ್ದು ವರ್ಕೌಟ್ ಆಗಲ್ಲ ಜನರ ಸಮಸ್ಯೆನ ಕೇಳು ಅನ್ನೋದ್ರೆ ಹೋಗಿ ಮಿನಿಸ್ಟರ್ನ ಹೋಗಿ ಏನೋ ವ್ಯಭಿಚಾರಿ ಅನ್ನೋದು ಆಮೇಲೆ ಇಲ್ಲೊಬ್ನ ಯಾರೋ ನನ್ಗೆ ಮೊಟ್ಟೆ ತಗೊಂಡು ಹೊಡೆದ ಅಂತೇಳಿ ಹಾರ್ಟ್ ಇಟ್ಕೊಂಡು ಮಲ್ಕಂತಾನೆ ಇನ್ನೊಬ್ಬ ಬಟ್ಟಿಗೆಲ್ಲ ಬಿಚ್ಚಾಕ್ಬಿಟ್ಟು ತಮಿಳ್ನಾಡಲ್ಲಿ ನಾನು ಹೋರಾಟ ಅಂತಾನೆ ಸರ್ ಹುಚ್ಚಾಟ ಅಲ್ಲ ಇಲ್ವ ಇದೆಲ್ಲ ಇದು ಸರ್ ಈಗ ಭ್ರಷ್ಟಾಚಾರ ಲಂಚ ಈ ಕಾನೂನು ವ್ಯವಸ್ಥೆ ಎಲ್ಲಿಗೆ ಹೋಗ್ತಾ ಇದೆ ಸರ್ ನಿಮ್ ಪ್ರಕಾರ ಅಂತ ಸರ್ ಕುಲಿಗೇಟ ಹೋಗಿದೆ ನಮ್ಮಂತರ ಯಾರಾದ್ರೂ ಒಬ್ಬ ಒಂದು ದೊಡ್ಡ ಹುದ್ದೆಗೆ CM ಗೇಮ್ ಆಗ್ಬೇಕು ಸರ್ ಹೊಸ ಯುವ ಪಡೆಗಳನ್ನ ಕಟ್ಕೊಂಡು ಜಾತಿ ಧರ್ಮಗಳನ್ನ ಸೈಡ್ಗಿಟ್ಟು ವಿವಿಧ ರಂಗಗಳಲ್ಲಿ ಐ ಥಿಂಕ್ ತಮ್ಮದೇ ಆದಂತ ಎಸ್ಟಾಬ್ಲಿಷ್ ಮಾಡಿರುವ ಬುದ್ಧಿವಂತರುಗಳನ್ನ ಸ್ಟೇಟ್ಸ್ಮೆನ್ಗಳನ್ನ ಯುವಕರನ್ನ ಯುವತಿಯರನ್ನ MLA ಮಾಡಿ ಮಿನಿಸ್ಟರ್ ಮಾಡಿ ನಮ್ಮಂತವ್ರು CM ಆದ್ರೆ ಖಂಡಿತವಾಗಿ ಇದನ್ನ ಸ್ವಚ್ಛ ಮಾಡುವಂತ ಸಮಯ 78 ವರ್ಷ ಆಯ್ತು ಎಲ್ಲಿಗೆ ಬಂತು ಯಾರಿಗೆ ಬಂತು ಅಂತ ನಾವ್ ಹೇಳ್ತೀವಿ
ಎಲ್ಗೂ ಬಂದಿಲ್ಲ, ಯಾರಿಗೂ ಬಂದಿಲ್ಲ, ಸ್ವಚ್ಛ ಮಾಡೋ ಸಮಯ ಬಂದಿದೆ. ಅಂದು ಬ್ರಿಟಿಷರು, ಇವತ್ತು ಭ್ರಷ್ಟರು. ಏನ್ ಮಾಡಕ್ಕಾಗ್ತದೆ? ಮನೆಗ ಪ್ರತಿದಿನ ಕಸ ಗುಡಿಸ್ತೀವಿ, ಸ್ಟೇಟ್ ಅನ್ನು ಕಸ ಗುಡಿಸುವಂತ ಸಮಯ ಬಂದಿದೆ. ಈ ಗಲೀಜನ್ನು, ಭ್ರಷ್ಟಾಚಾರವನ್ನ, ಭ್ರಷ್ಟರನ್ನ ಮಟ್ಟ ಹಾಕಿ ಮುಂದಿನ ದಿನಗಳಲ್ಲಿ ಯಾವ ರೀತಿ ಕುಮಾರಸ್ವಾಮಿ ಮಗನ್ನ ಸೋಲ್ಸಿದ್ರೋ, ಬೊಮ್ಮಾಯಿ ಮಗನ್ನ ಸೋಲ್ಸಿದ್ರೋ, ಅದೇ ರೀತಿ ಈ ಮುದಿ ಗೂಬೆಗಳನ್ನ, ಈ ಭ್ರಷ್ಟರನ್ನ ಮನೆ ಕಳಿಸ್ಬೇಕು ಸರ್. ಈ ವಂಶ ಪಾರಂಪರವಾದಂತ ವ್ಯವಸ್ಥೆ ಏನಿದೆ, ರಾಜಕೀಯ ವ್ಯವಸ್ಥೆ, ಅದಕ್ಕೆ ಕಡಿವಾಣ ಹಾಕ್ಬೇಕು. ಯುವಕರು ಬರ್ಬೇಕು. ಈಗ ನಾನು CM ಅಂತಂದ್ರೆ ಯಾರೋ ನಗ್ತಾ ಇದ್ರು, ಏನ್ರಿ ಕಾಂಗ್ರೆಸ್ ಟಿಕೆಟ್ ಅಂತಾರೆ. ಈ ಕಾಂಗ್ರೆಸ್ ಟಿಕೆಟ್ ನನಗೆ ಯಾಕೆ? ನಾನೇ ಕಾಂಗ್ರೆಸ್ ಟಿಕೆಟ್ ಕೇಳಿ, ಕಾಂಗ್ರೆಸ್ ಅಲ್ಲಿ ಟಿಕೆಟ್ ನಾನು ಕೊಡೋ ಅಂತ ಮಟ್ಟಕ್ಕೆ ಎಷ್ಟೇ ಮಾಡ್ತೀನಿ. ನಾನು ಯಾವತ್ತೂ ಟಿಕೆಟ್ ತಗೊಳ ಲೆವೆಲ್ ಇಲ್ಲ. ಕಾಂಗ್ರೆಸ್ ಅಲ್ಲಿ ಸಮಯ ಬಂದ್ರೆ ಟಿಕೆಟ್ ಕೊಡ್ತೀನಿ ನಾನು, ಆ ಲೆವೆಲ್ ಅಂತ ಹೇಳಿದೆ. ಈಗ ಆ ಯೋಚನೆ ಮಾಡಕಾರು ನಾವು ಸ್ವತಂತ್ರ ಕೊಡ್ಬೇಕಲ್ವಾ? ನಿಮ್ಮನ್ನ ಕೇಳಿದ್ರೆ MLA ಮಾಡ್ರಿ, ನಮ್ ಇಟ್ಸ್ ನಾಟ್ ಕಪ್ ಆಫ್ ಮೈ ಟೀ, ನಾನು ಯೂಟ್ಯೂಬ್ ಮಾಡ್ಕೊಂಡಿರ್ತೀನಿ, ನಾನು ಮೀಡಿಯಾ ಮಾಡ್ಕೊಂಡಿರ್ತೀನಿ ಅಂತ ಜನ. ಯಾರೋ IT ಕಂಪ್ನಿಗೆ ಅವರು 98%, 99% ಅವ್ನಿಗೆ ಪಾಲಿಟಿಕ್ಸ್ ನೋ 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 ನಾನು ಓಟ್ ಹಾಕ್ತೀನಿ ರಾಮನ್ಗೆ, ಆದ್ರೆ ನಾನು ಪಾಲಿಟಿಕ್ಸ್ ಬರಲ್ಲ ಅಂತಾನೆ. ಹೆಣ್ಮಕ್ಳು ಕೇಳಿ ನೋನು ಇಲ್ಲಿ ಅನ್ವಾಂಟೆಡ್, ನಾವು ಹೆಣ್ಮಕ್ಳಿಗೆ ಜಾಗನೇ ಕೊಡಲ್ವಲ್ಲ, ನಾವು ಹೆಣ್ಮಕ್ಳು ಜಾಗ ಅಲ್ಲಿ ಕೊಡ್ತೀವಿ ನಾವು. ಸೊ ಒಂದು ಮನೆ ನಡೆಸೋ ಹೆಣ್ಮಗಳನ್ನ CM ಆದ್ರೆ ತುಂಬಾ ಒಳ್ಳೇದು. ಆಗ್ಲಿಲ್ಲ ನಾವಂತೂ ಖಂಡಿತ ಆಗಕ್ಕೆ ನಾವಂತೂ ನಮ್ ದಾರಿ ಮಾಡ್ಕೊಂತ ಇದೀವಿ ಸರ್. ಓಕೆ ಸರ್. ಸರ್ ಈಗ ಇಷ್ಟ ಹೋರಾಟಗಳು ಯಾಕೆ ಸರ್? ನೀವು ಹೋರಾಟ ಈಗ ನೀವೊಬ್ಬ ಲಾಯರ್ ಸರ್, ಪ್ರೊಫೆಷನಲ್ ಲಾಯರ್. ಲಾಯರ್ ಆಯ್ತು, ಕೇಸ್ ಆಯ್ತು. ಹೆಂಗ ನೀವು ಲಾಯರ್ ಅಂತ ಒಪ್ಕೊಂಡ್ರಲ್ಲ, ಸರ್ ಯಾರೋ ಲಾಯರ್ ಅಲ್ಲ ಅಂತ ಇದ್ರು, ಇವಾಗ ನೀವು ಲಾಯರ್ ಅಂತ ಒಪ್ಕೊಂಡ್ರಲ್ಲ, ಹೇಳಿ. ಪ್ರೊಫೆಷನಲ್ ಲಾಯರ್, ತುಂಬಾ ಥ್ಯಾಂಕ್ಸ್. ಅಂದ್ರೆ ಲಾಯರ್ ಕೇಸ್ ಅಂತ ಅಷ್ಟೇ ಬಿಡದೆ ಈ ಹೋರಾಟಗಾರರು, ಈಗ ಟೋಲ್ ವಿಚಾರ ಆಯ್ತು, ಇವೆಲ್ಲ ಯಾಕೆ ಎತ್ತಬೇಕು? ನಮ್ ಸಮಾಜನ ಸುಧಾರಣೆ ಮಾಡ್ಬೇಕು ಅಂತ ಯಾಕೆ ಸರ್? ಅಲ್ಲ, ಬದಲಾವಣೆ ಆಗ್ಬೇಕಲ್ಲ ಸರ್. ಈಗ ನಿಮ್ ಮುಖದಲ್ಲಿ ನೋಡಿ ನಗುನೇ ಇಲ್ಲ. 6 ಕೋಟಿ ಕನ್ನಡಿಗರಲ್ಲಿ 95% ಜನಗಳ ಮುಖದಲ್ಲಿ ಕಣ್ಣೇನೋ ನಗುನೇ ಇಲ್ಲ ಸರ್. ನಗು ಮಾಯ ಆಗಿದೆ. ಯಾಕೆ ನಗು ಮಾಯ ಆಗಿದೆ? ಬೆಳಗ್ಗೆ ಎದ್ರೆ ಫೀಸ್ ಕಟ್ಬೇಕು, ಬೆಳಗ್ಗೆ ಎದ್ರೆ ಬೆಲೆ ಏರಿಕೆ, ಕೆಲಸ ಇರುತ್ತೋ ಗೊತ್ತಿಲ್ಲ, ಬ್ಯಾಂಕಲ್ಲಿ ದುಡ್ಡು ಹಾಕಿದ್ರೆ ಅದು ಬರೋ ಸಂಬಳ ಬ್ಯಾಂಕಲ್ಲಿ ಸ್ಟಾಕ್ ಯಾವತ್ತೂ ಆಗೋದೇ ಇಲ್ಲ. ಬ್ಯಾಂಕಲ್ಲಿ ಸಾಲ ಜಾಸ್ತಿ ಆಗಿರ್ತದೆ, ಮನೆ ಹತ್ರ ಕೈ ಸಾಲ ಜಾಸ್ತಿ ಆಗಿರ್ತದೆ, ಅಕ್ಕಪಕ್ಕ ಅವ್ರ ಮನೇಲಿ ಸಾಲ ಜಾಸ್ತಿ ಮಾಡ್ಕೊಂಡಿರ್ತೀರಿ. ಸಾಮಾನ್ಯ ಜನರ ಪರಿಸ್ಥಿತಿ ಹಂಗಿದೆ. ಗಾಡಿ ತಗೊಂಡ್ರೆ ಲೋನಲ್ಲಿ, ಮನೆ ತಗೊಂಡ್ರೆ ಲೋನಲ್ಲಿ, ಫ್ಲಾಟ್ ತಗೊಂಡ್ರೆ ಲೋನಲ್ಲಿ, ಮಕ್ಕಳಿಗೆ ಫೀಸ್ ಕಟ್ಟೋದು ಅಷ್ಟೇ ಸಾಲ ಮಾಡಿ ಕಟ್ಟೋ ಮಟ್ಟಿಗೆ ಬಂದಿದ್ದೀವಿ. ಇವಾಗ ಅಕಸ್ಮಾತ್ ನಮ್ಮ ಮನೆಯಲ್ಲ ಮೈಗೆ ಹುಷಾರಿಲ್ಲ ಅಂತಂದ್ರೆ ಪ್ರೈವೇಟ್ ಹಾಸ್ಪಿಟಲ್ಗೆ ಹೋಗ್ಬೇಕಂದ್ರೆ ಹಾರ್ಟ್ ಅಟ್ಯಾಕ್ ಆಗುತ್ತೆ ಮನುಷ್ಯನ್ಗೆ. ಮೊನ್ನೆ ನೋಡಿ ಅವ್ನು ಮೊಟ್ಟೆ ಓಡಿಸ್ಕೊಂಡು ಹಾರ್ಟ್ ಅಟ್ಯಾಕ್ ಆಗಿದೆ ಅವ್ನಿಗೆ. ಎಂತ 420 ರಾಜಕಾರಣಿಗಳು ಇವತ್ತು ನಮ್ಮ ಅದು ಆಂಧ್ರದಿಂದ ಬಂದು ಅವ್ನು ಮೊಟ್ಟೆ ಓಡಿಸ್ಕೊಂಡು ಹಾರ್ಟ್ ಅಟ್ಯಾಕ್ ಮಲ್ಕೊಂತಾನೆ. ಆ ಡಾಕ್ಟರ್ ಮಂಜುನಾಥ್ ನೋಡಿದ್ರೆ ಹಾರ್ಟ್ ಡಾಕ್ಟರ್ ಬಂದು ಅವನನ್ನು ಟೆಸ್ಟ್ ಮಾಡಕ್ ಬರ್ತಾರೆ. ಯಾರನ್ನ ಗುಬೆ ಮಾಡ್ತಾರೆ ಇವರು? ಆಲ್ರೆಡಿ ಡಾಕ್ಟರ್ ಮಂಜುನಾಥ್ಗೆ ಗೊತ್ತಿದೆ, ಕುಮಾರಸ್ವಾಮಿ ಮಗನ್ನ ಸೋಲಿಸಿದ ಮೇಲೆ ಜನರು ಬುದ್ಧಿವಂತರು. ಇವರಷ್ಟು ಅತಿ ಬುದ್ಧಿವಂತಂದಲ್ಲ, ಅದೇ ಜನ ಬುದ್ಧಿವಂತಂದಿದಾರ, ಯಾವುದೇ ಪಾರ್ಟಿ ಆಗಿರ್ಬೋದು. ಸೊ ಹಾಗಾಗಿ ಬದಲಾವಣೆ ಆಗ್ಬೇಕು ಸರ್, ಬದಲಾವಣೆ ಆಗ್ಬೇಕು. ಹೋರಾಟ ಆಗ್ಬೇಕು ಅಂದ್ರೆ ಸರ್ ಹೋರಾಟ ಅನ್ನೋದು ಒಂದು ಪ್ರೆಷರ್ ಇದ್ದಂಗೆ. ಜನಗಳಿಗೆ ಮಾಹಿತಿಯನ್ನ ಕೊಡುತ್ತೆ, ಜನಗಳಿಗೆ ಇವತ್ತು ಏನ್ ನಡೀತಾ ಇದೆ ಕಣ್ ತೆರೆಯುವಂತ ಕೆಲಸ ಮಾಡುತ್ತೆ. ಹೋರಾಟಗಳು ಬೇಕಾಗಿದೆ. ಯಾಕೆ ಹೋರಾಟ ಹೆಚ್ಚು ಹೋರಾಟ ಆಗ್ಬೇಕು ಸರ್, ಮಾಡೋರು ಇಲ್ವಲ್ಲ. ಹಂಗಾಗಿ ಎಲ್ಲ ಹೋರಾಟ, ಈ ಟೋಲ್ ಗೇಟು ನಾವೇ ಮಾಡ್ತೀವಿ, ಅಥವಾ ಪೊಲೀಸರು ಗಲಾಟೆ ಮಾಡಿದ್ರು ನಾವೇ ಮಾಡ್ತೀವಿ, ಯಾವ್ದನ್ನ ಲಾಕಪ್ ಡೆತ್ ಆದ್ರೂ ನಾವೇ ಮಾಡ್ತೀವಿ, ಭ್ರಷ್ಟಾಚಾರ ಆದ್ರೂ ನಾವೇ ಮಾತಾಡ್ತೀವಿ. ಲಕ್ಷ್ಮೀ ಅಮ್ಮನ್ಗ ಏನಾದ್ರು ವೇಶ್ಯ ಅಂತ ಹೇಳಿದ್ರು ಕೂಡ ನಾವೇ ಚಪ್ಪಲಿ ಎತ್ಕೊಂಡು ನ್ಯಾಯ ಕೇಳ್ತೀವಿ. ಈ ಕಡೆ ಯಾವನ್ಗ ಮೊಟ್ಟೆ ಹೊಡೆದ್ರು ಕೂಡ ಅವನಿಗೂ ಕ್ಯಾಗರ್ಸ್ ಮಕ್ಕ ಮುಗಿತೀವಿ. ಅವ್ನ ಯಾರೋ ಬಟ್ಟೆ ಬಿಚ್ಕೊಂಡ್ರು ನಾವೇ ಕೇಳ್ತೀವಿ. ನೀವು ಅದೇ ಪ್ರಶ್ನೆ ಕೇಳ್ತಾರಲ್ವಾ?